ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಆರೋಗ್ಯವೇ ಮಹಾಭಾಗ್ಯ. ನಮ್ಮ ದೇಹ ಯಾವ ರೀತಿ ನಿರ್ಮಾಣ ಆಗಿರುತ್ತೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದರೆ ನಮ್ಮ ದೇಹಕ್ಕಿಂತ ಕಾರ್ಖಾನೆ ಬೇರೆ ಯಾವುದೂ ಇಲ್ಲ ಅನ್ನುವ ಹಾಗೆ. ಆಶ್ಚರ್ಯ ಎನಿಸಿದ್ರು ಇದು ಸತ್ಯ. ಹೇಗೆ ಗಡಿಯಾರದ ಶೆಲ್ ಮುಗಿಯುವ ಮುನ್ನ ನಿಧಾನವಾಗುತ್ತೋ ಹಾಗೆ ನಮ್ಮ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ಯಾವುದೇ ವಿಟಮಿನ್ಗಳ ಕೊರತೆ ಉಂಟಾದ್ರೂ ನಮ್ಮ ದೇಹ ಅದಕ್ಕೆ ಮುನ್ಸೂಚನೆ ನೀಡುತ್ತೆ. ಅದನ್ನ ಗಮನಿಸುವ ಸೂಕ್ಷ್ಮತೆ ನಮಗಿರಬೇಕು ಅಷ್ಟೇ. ಇಂದಿನ ವಿಡಿಯೋ ಪ್ರತಿಯೊಬ್ಬರು ನೋಡಲೇಬೇಕಾದದ್ದು, ಯಾಕಂದ್ರೆ ಇದು ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಪ್ರಮುಖವಾದ 8 ಸಿಂಪ್ಟಮ್ಸ್ ಮುನ್ಸೂಚನೆಗಳನ್ನ ಇಲ್ಲಿ ಹೇಳ್ತಿದ್ದೀವಿ. ಇದರಲ್ಲಿ ಯಾವ ಸಿಂಪ್ಟಮ್ಸ್ಗಳು ಯಾವ ವಿಟಮಿನ್ನ ಕೊರತೆಯಿಂದ ಬರುತ್ತೆ, ಆ ಕೊರತೆಯನ್ನ ಹೇಗೆ ಸರಿ ಮಾಡಿಕೊಳ್ಳಬೇಕು ಎಲ್ಲವನ್ನ ಚರ್ಚಿಸೋಣ. ಇಲ್ಲಿರುವ ಯಾವುದೇ ಸಿಂಪ್ಟಮ್ಸ್ಗಳು ನಿಮಗೆ ಇಲ್ಲದಿರಲಿ ಎಂದು ಆಶಿಸುತ್ತಾ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ನಂಬರ್ 1, ವಿಟಮಿನ್ ಸಿ ಕೊರತೆ. ಕಬ್ಬು ತಿನ್ನುವಾಗಲೂ ಅಥವಾ ಹಲ್ಲುಜ್ಜುವಾಗಲೂ ಹಲ್ಲಿನಲ್ಲಿ ರಕ್ತಸ್ರಾವ ಆಗಿದ್ಯಾ? ಅದು ಟೂತ್ ಪೇಸ್ಟ್ನಲ್ಲಿ ಉಪ್ಪಿನ ಕೊರತೆಯಲ್ಲ, ಬದಲಿಗೆ ದೇಹದಲ್ಲಿ ವಿಟಮಿನ್ ಸಿ ಕೊರತೆ ಇದೆ ಅಂತ ಅರ್ಥ. ಹೌದು, ಹಲ್ಲಿನ ಗಮ್ಸ್ನಲ್ಲಿ ರಕ್ತ ಕಾಣಿಸಿಕೊಂಡ್ರೆ ನಿರ್ಲಕ್ಷ್ಯ ಮಾಡದೆ ನಿಮ್ಮ ಆಹಾರದಲ್ಲಿ ವಿಟಮಿನ್ ಸಿಗೆ ಪೂರಕವಾದ ಪದಾರ್ಥಗಳನ್ನ ಸೇವಿಸಿ. ಉದಾಹರಣೆಗೆ ನಿಂಬೆಹಣ್ಣು, ಆರೆಂಜ್, ಕಿವಿ ಹಣ್ಣು, ಕ್ಯಾಪ್ಸಿಕಮ್, ಕಪ್ಪು ದ್ರಾಕ್ಷಿ ಸೇವನೆ ಅಗತ್ಯ. ಇದಲ್ಲದೆ ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ಹೇರಳವಾಗಿರುವ ಪದಾರ್ಥವಾಗಿದೆ. ಅನೇಕ ಕಾಯಿಲೆಗಳಿಗೆ ರಾಮಬಾಣವೂ ಹೌದು. ಬೆಟ್ಟದ ನೆಲ್ಲಿಕಾಯಿ ರಸವನ್ನ ಅಥವಾ ಬೆಟ್ಟದ ನೆಲ್ಲಿಕಾಯಿಯನ್ನ ಹಾಗೆಯೇ ಸೇವಿಸುತ್ತಾ ಬಂದ್ರೆ ವಿಟಮಿನ್ ಸಿ ಕೊರತೆ ಸಂಪೂರ್ಣವಾಗಿ ಗುಣವಾಗುತ್ತೆ. 2, ಕ್ಯಾಲ್ಸಿಯಂ ಕೊರತೆ. ಕೂರುವಾಗ, ಏಳುವಾಗ, ಮೆಟ್ಟಿಲು ಹತ್ತುವಾಗ, ಇಳಿಯುವಾಗ ಕೀಲುಗಳಲ್ಲಿ ಕ್ರ್ಯಾಂಕಿಂಗ್ ಶಬ್ದ ಉಂಟಾಗುತ್ತಿದ್ದರೆ, ಕತ್ತನ್ನ ಅಲುಗಾಡಿಸುವಾಗಲೂ ಈ ಶಬ್ದ ಉಂಟಾಗುತ್ತಿದ್ದರೆ ಅದು ದೇಹದಲ್ಲಿನ ಕ್ಯಾಲ್ಸಿಯಂ ಕೊರತೆಯನ್ನ ಸಾರಿ ಹೇಳುತ್ತಿದೆ ಎಂದರ್ಥ. ಈ ಶಬ್ದ ಹೆಚ್ಚಾಗುತ್ತಿದ್ರೆ ಆದಷ್ಟು ಬೇಗ ಕೀಲು ನೋವು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಮೊದಲು ಕೀಲು ನೋವು 50 ವರ್ಷದ ಮೇಲ್ಪಟ್ಟವರಿಗೆ ಬರ್ತಾ ಇತ್ತು. ಈಗಿನ ಅನಾರೋಗ್ಯಕರ ಆಹಾರ ಅಭ್ಯಾಸಗಳಿಂದ 25 ವರ್ಷ ವಯಸ್ಸಿನಿಂದಲೇ ಈ ಸಮಸ್ಯೆ ಉಂಟಾಗುತ್ತಿರೋದು ದುರದೃಷ್ಟಕರ ಸಂಗತಿ. ಇದಕ್ಕೆ ಪರಿಹಾರ ಅಂದರೆ ಕ್ಯಾಲ್ಸಿಯಂ ಹೆಚ್ಚಿರುವ ಪದಾರ್ಥಗಳ ಸೇವನೆ. ಹಾಲು, ಮೊಟ್ಟೆ, ಪನ್ನೀರ್, ಚೀಸ್, ಬ್ರೊಕೊಲಿ, ಸಿಹಿಗೆಣಸು ಸೇವನೆಯಿಂದ ಕ್ಯಾಲ್ಸಿಯಂ ಹೆಚ್ಚುತ್ತೆ. ಅಲ್ಲದೆ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಂತಹ ಪದ್ಧತಿಯಂತೆ ಊಟ ಮಾಡಿದ ನಂತರ ತಾಂಬೂಲ ಸೇವನೆ ಅಂದರೆ ಎಲೆ ಅಡಿಕೆಗಳನ್ನ, ಸುಣ್ಣವನ್ನ ತಿಂದರೆ ದೇಹದಲ್ಲಿ ಕ್ಯಾಲ್ಸಿಯಂ ವೇಗವಾಗಿ ಹೆಚ್ಚುತ್ತೆ. ಇಲ್ಲವೇ ಆ ಸುಣ್ಣವನ್ನ ಕೊಂಚ ಮೊಸರಿನಲ್ಲಿ ಬೆರೆಸಿ ಸೇವಿಸಿದ್ರೂ ಸಾಕು, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಆಗುತ್ತೆ. 3, ಬಯೋಟಿನ್ ಕೊರತೆ. ಉಗುರು ಬೇಗನೆ ತುಂಡಾಗೋದು, ಮತ್ತೆ ಬೆಳೆಯಲು ಅಧಿಕ ಸಮಯ ತೆಗೆದುಕೊಳ್ಳೋದು. ಅಷ್ಟೇ ಅಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ಬೊಕ್ಕ ತಲೆಯಾಗೋದು, ಬಿಳಿಯ ಕೂದಲು ಹೆಚ್ಚಾಗೋದು ಹೀಗೆಲ್ಲ ಆಗುತ್ತಿದ್ರೆ ಅದು ಖಂಡಿತವಾಗಿಯೂ ಬಯೋಟಿನ್ ಕೊರತೆ. ಇದನ್ನ ಸರಿಪಡಿಸಿಕೊಳ್ಳಲು ಮೊಟ್ಟೆಯ ಹಳದಿ ಭಾಗ, ಬಿಳಿ ಮಶ್ರೂಮ್ ಸೇವನೆ ಉತ್ತಮ. ಅಷ್ಟೇ ಅಲ್ಲದೆ ಮೊಸರಿಗೆ ಬೆಲ್ಲವನ್ನ ಮಿಶ್ರಣ ಮಾಡಿ ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಕ್ವಿಕ್ ಆಗಿ ಬಯೋಟಿನ್ ದೇಹದಲ್ಲಿ ಉತ್ತಮಗೊಳ್ಳುತ್ತೆ. 4, ಜಿಂಕ್ನ ಕೊರತೆ. ಕೈಗಳ ಉಗುರಿನಲ್ಲಿ ಉಂಟಾಗುವ ಬಿಳಿ ಗೆರೆ ಗಮನಿಸಿದ್ದೀರಾ? ಚಿಕ್ಕ ವಯಸ್ಸಿನಲ್ಲಿ ಹೀಗೆ ಉಗುರಿನಲ್ಲಿ ಬಿಳಿಗೆರೆಯಾದರೆ ಹೊಸ ಬಟ್ಟೆ ಸಿಗುತ್ತೆ ಅಂತೆಲ್ಲ ಆಟ ಆಡಿದ್ದು ನೆನಪಿದ್ಯಾ? ವಾಸ್ತವವಾಗಿ ಇದು ದೇಹದಲ್ಲಿ ಜಿಂಕ್ನ ಕೊರತೆಯನ್ನ ತಿಳಿಸುತ್ತೆ. ಅಷ್ಟೇ ಅಲ್ಲದೆ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾಗೂ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ನ ಕೊರತೆಯನ್ನ ಸೂಚಿಸುತ್ತೆ. ಇದರಿಂದ ಸಂತಾನಹೀನತೆ, ನೆನಪಿನ ಶಕ್ತಿ ಕುಂದುವಿಕೆಯೂ ಉಂಟಾಗುತ್ತೆ. ಪದೇ ಪದೇ ಖಿನ್ನತೆಗೆ ಒಳಗಾಗುವಿಕೆ, ನಿದ್ರಾಹೀನತೆ, ಏಕಾಗ್ರತೆಯ ಕೊರತೆ ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತವೆ. ಇದಕ್ಕೆ ಪರಿಹಾರ ಎಂಬಂತೆ ಬಾದಾಮಿ, ಒಣದ್ರಾಕ್ಷಿ, ಪಿಸ್ತಾ, ಖರ್ಜೂರ, ಕಡಲೆ ಬೀಜ, ಮೊಳಕೆ ಕಾಳುಗಳನ್ನ ದಿನನಿತ್ಯ ಸೇವಿಸುತ್ತಾ ಬಂದರೆ ಜಿಂಕ್ ಉತ್ಪತ್ತಿ ದೇಹದಲ್ಲಿ ಹೆಚ್ಚಾಗುತ್ತದೆ. ನಂಬರ್ 5, ವಿಟಮಿನ್ ಬಿ12 ಕೊರತೆ. ಬಾಯಲ್ಲಿ ಹುಣ್ಣಾಗೋದು, ನಾಲಿಗೆ ಒಡೆಯೋದು ಹೀಗೆ ಆದರೆ ಅದು ವಿಟಮಿನ್ ಬಿ12 ಕೊರತೆ. ಹೀಗಾಗುವಾಗ ಊಟದ ರುಚಿಯೇ ಗೊತ್ತಾಗದೆ ಊಟವೇ ಸೇರದಂತಾಗುತ್ತೆ. ಈ ರೀತಿ ಬಾಯಲ್ಲಿ ಹುಣ್ಣಾಗಲು, ನಾಲಿಗೆ ಒಡೆಯಲು ಮುಖ್ಯ ಕಾರಣ ಜಂಕ್ ಫುಡ್ಗಳ ಅತಿಯಾದ ಸೇವನೆ. ಬಾಯಿ ರುಚಿಗಾಗಿ ಹೆಚ್ಚು ಹೊರಗಿನ ಆಹಾರ, ಶೇಖರಿಸಿದ ಜಂಕ್ ಆಹಾರಗಳು, ಪೆಪ್ಸಿ, ಕೋಕ್, ಸ್ಪ್ರೈಟ್ನಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳ ಸೇವನೆ, ಹೆಚ್ಚು ಮಸಾಲೆ, ಸ್ಪೈಸಿ ಆಹಾರ
ಆಹಾರ ಸೇವನೆ, ಎಣ್ಣೆಯಲ್ಲಿ ಕರಿದ ತಿಂಡಿಗಳ ಸೇವನೆಯೇ ಪ್ರಮುಖ ಕಾರಣ ಎನ್ನಲಾಗುತ್ತೆ. ಇದಕ್ಕೆ ಪರಿಹಾರ ಅಂದರೆ ಹೆಚ್ಚಾಗಿ ಹಣ್ಣು ತರಕಾರಿಗಳ ಸೇವನೆ, ತರಕಾರಿ ಪಲ್ಯಗಳ ಸೇವನೆ, ಹೆಚ್ಚಾಗಿ ಮನೆಯ ಊಟಕ್ಕೆ ಆದ್ಯತೆ ನೀಡೋದು. ಗಂಜಿ, ಮಜ್ಜಿಗೆಯ ಸೇವನೆಯಿಂದ ವಿಟಮಿನ್ B12ನ ಪೂರೈಕೆಯಾಗುತ್ತೆ. ನಂಬರ್ 6, ಐರನ್ ಮತ್ತು ಹಿಮೋಗ್ಲೋಬಿನ್ನ ಕೊರತೆ. ಈ ಕೊರತೆ ಬಹುತೇಕ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಹೆಚ್ಚು ಕಂಡುಬರುತ್ತೆ. ಇದರ ಸಿಂಪ್ಟಮ್ಸ್ ನೋಡೋದಾದ್ರೆ ಉಗುರುಗಳಲ್ಲಿ ನೀಳವಾದ ಗೆರೆಗಳು, ಪೆಲವ ಚರ್ಮ, ಮುಖದಲ್ಲಿ ಕಾಂತಿ ಇಲ್ಲದಿರೋದು, ತುಟಿಗಳಲ್ಲಿ ಕಪ್ಪು, ಕಣ್ಣಿನ ಕೆಳಗೆ ಕಪ್ಪು ವರ್ತುಲ, ಇವೆಲ್ಲವೂ ದೇಹದಲ್ಲಿನ ಐರನ್ ಮತ್ತು ಹಿಮೋಗ್ಲೋಬಿನ್ ಕೊರತೆಯನ್ನ ಸೂಚಿಸುತ್ತೆ. ಇದಕ್ಕೆ ಬೆಸ್ಟ್ ಪರಿಹಾರ ಅಂದ್ರೆ ಮನೆಯಲ್ಲಿರುವ ಅಲ್ಯೂಮಿನಿಯಂ ಸ್ಟೀಲ್ ಪಾತ್ರೆಗಳ ಬದಲು ಕಬ್ಬಿಣದ ಬಾಣಲಿ, ಕಬ್ಬಿಣದ ಹೆಂಚನ್ನ ಅಡುಗೆಯಲ್ಲಿ ಬಳಸಿದ್ರೆ ಹೆಚ್ಚು ಐರನ್ ಪೂರೈಕೆಯಾಗುತ್ತೆ. ಇದರಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳಲ್ಲಿ ಐರನ್ನ ಅಂಶ ಯಥೇಚ್ಛವಾಗಿ ಸಿಗುತ್ತೆ. ನಾನ್ ಸ್ಟಿಕ್ ಪಾತ್ರೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು. ಅಷ್ಟೇ ಅಲ್ಲದೆ ಸೋಯಾಬೀನ್ಸ್, ಕುಂಬಳಕಾಯಿ ಬೀಜ, ಬ್ರೊಕೋಲಿ, ಸೊಪ್ಪು, ತರಕಾರಿಗಳನ್ನ ಸೇವಿಸಿದ್ರೆ ಐರನ್ ಲೆವೆಲ್ ದೇಹದಲ್ಲಿ ಹೆಚ್ಚುತ್ತೆ. ಇನ್ನು ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಲು ಆಪಲ್, ಕ್ಯಾರೆಟ್, ದಾಳಿಂಬೆ ಹಣ್ಣನ್ನ ಸೇವಿಸಬೇಕು. ಪ್ರತಿನಿತ್ಯ ಯೋಗ, ಎಕ್ಸರ್ಸೈಸ್ ಮಾಡಿ ಮಸಾಜ್ ಮಾಡಿದ್ರೆ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಹಾಗೂ ಹಿಮೋಗ್ಲೋಬಿನ್ ಪ್ರಮಾಣವು ಹೆಚ್ಚುತ್ತೆ. ನಂಬರ್ 7, ವಿಟಮಿನ್ ಇ ಕೊರತೆ. ರಾತ್ರಿ ಮಲಗಿದಾಗ ಕಾಲಿನ ನರಗಳು ಬಿಗಿಯಾಗೋದು, ಕಾಲಿನಲ್ಲಿ ಗಂಟಾಗೋದು, ಕಾಲಿನ ಮೂಳೆಗಳು ಗಡಸಾಗೋದು. ಹೀಗಾದರೆ ಅದು ವಿಟಮಿನ್ ಇ ಕೊರತೆ. ಹೆಚ್ಚಾಗಿ ಬಾದಾಮಿ, ಒಣದ್ರಾಕ್ಷಿ, ಸಿರಿಧಾನ್ಯಗಳ ಸೇವನೆ, ಕಿವಿ ಹಣ್ಣು, ಕಡಲೆ ಬೀಜ, ಸೂರ್ಯಕಾಂತಿ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ಆಲಿವ್ ಎಣ್ಣೆ, ಬಾದಾಮಿ ಎಣ್ಣೆ ಇದ್ಯಾವುದನ್ನಾದರೂ ಆಹಾರದಲ್ಲಿ ಸೇವಿಸಿದ್ರೆ ವಿಟಮಿನ್ ಇ ಕೊರತೆ ನಿವಾರಣೆಯಾಗುತ್ತೆ. ನಂಬರ್ 8, ಓರಲ್ ಥ್ರಶ್. ನಾಲಿಗೆ ಮೇಲೆ ಬಿಳಿ ಪದರದ ರಚನೆಯಾಗಿದ್ದರೆ ಇದು ಈಸ್ಟ್ನ ಅತಿಯಾದ ಬೆಳವಣಿಗೆ ಅಂತ ಹೇಳಬಹುದು. ಇದಕ್ಕೆ ಕಾರಣ ಅಂದ್ರೆ ದೇಹದಲ್ಲಿ ಆಹಾರದ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತಿಲ್ಲ ಅಂತ ಅರ್ಥ. ಹಲ್ಲುಜ್ಜುವಾಗ, ಸ್ನಾನ ಮಾಡುವಾಗ ಹಲ್ಲಿನ ಸ್ವಚ್ಛತೆ, ದೇಹದ ಸ್ವಚ್ಛತೆಯ ಬಗ್ಗೆ ಮಾತ್ರ ಗಮನ ವಹಿಸುವ ಹಲವಾರು ಜನ ನಾಲಿಗೆಯ ಸ್ವಚ್ಛತೆಯನ್ನ ನಿರ್ಲಕ್ಷಿಸುತ್ತಾರೆ. ನಾಲಿಗೆ ಮೇಲೆ ಟೇಸ್ಟ್ ಬಡ್ಗಳಿರ್ತಾವೆ. ಈ ಟೇಸ್ಟ್ ಬಡ್ಗಳಿಂದಲೇ ಊಟದ ರುಚಿಯನ್ನ ಗ್ರಹಿಸಲು ಸಾಧ್ಯ ಹಾಗೂ ಬಾಯಲ್ಲಿ ಉಂಟಾಗುವ ಲಾಲಾರಸ ಉತ್ಪತ್ತಿಯಾಗಲು ಸಾಧ್ಯ. ಹೀಗಿದ್ದಾಗ ಮಾತ್ರವೇ ನಾವು ಸೇವಿಸುವ ಆಹಾರ ಸರಿಯಾಗಿ ಜೀರ್ಣವಾಗುತ್ತೆ. ಅತಿಯಾದ ಸಿಹಿ ಸೇವನೆ, ಚಾಕ್ಲೇಟ್, ಜಂಕ್ ಫುಡ್ ಸೇವನೆಯಿಂದ ನಾಲಿಗೆಯಲ್ಲಿ ಬಿಳಿ ಪದರ ಸೃಷ್ಟಿಯಾಗುತ್ತದೆ. ನಾಲಿಗೆಯ ಶುಚಿ ಸರಿಯಾಗಿ ಆಗದೆ ಹೋದಲ್ಲಿ ಟೇಸ್ಟ್ ಬಡ್ಸ್ಗಳು ಆಹಾರದ ರುಚಿಯನ್ನ ಗ್ರಹಿಸಲು ವಿಫಲವಾಗುತ್ತವೆ. ಬಾಯಲ್ಲಿ ಲಾಲಾರಸವು ಉತ್ಪತ್ತಿಯಾಗಬಲ್ಲ. ಇದೆಲ್ಲವೂ ಸಹ ಅಜೀರ್ಣಕ್ಕೆ ನೇರವಾಗಿ ಕಾರಣವಾಗುತ್ತವೆ. ಆಗಲೇ ಎಸಿಡಿಟಿ, ಹೊಟ್ಟೆಯುಬ್ಬರ ಇತ್ಯಾದಿ ಉದರ ಸಂಬಂಧಿ ಕಾಯಿಲೆಗಳು ಉಂಟಾಗುತ್ತವೆ. ಹಾಗಾಗಿ ಹಲ್ಲುಜ್ಜುವಾಗ ನಾಲಿಗೆಯ ಶುಚಿಯೂ ಸಹ ಅತ್ಯಗತ್ಯ. ಇವೆಲ್ಲವೂ ಕೆಲವೊಂದು ಸಿಂಪ್ಟಮ್ಗಳಷ್ಟೇ. ಎಲ್ಲದಕ್ಕೂ ಮದ್ದು ಆರೋಗ್ಯಕರ ಆಹಾರ ಸೇವನೆ ಅಂದರೆ ಹಣ್ಣು, ತರಕಾರಿ, ಮೊಳಕೆ ಕಾಳುಗಳು, ಮೊಟ್ಟೆ, ತಾಜಾ ಮಾಂಸ, ಸೊಪ್ಪು, ಡ್ರೈ ಫ್ರೂಟ್ಸ್ಗಳ ಸೇವನೆ. ಇದರೊಂದಿಗೆ ಉಚಿತವಾಗಿ ಸಿಗುವ ವಿಟಮಿನ್, ಅದುವೇ ವಿಟಮಿನ್ ಡಿ. ಸೂರ್ಯನ ಬೆಳಗಿನ ಕಿರಣಗಳನ್ನ ಪಡೆಯೋದು, ಎಣ್ಣೆಯ ಮಸಾಜ್, ದೇಹಕ್ಕೆ ಯೋಗ, ಎಕ್ಸರ್ಸೈಸ್, ಮನಸ್ಸಿಗೆ ಮೆಡಿಟೇಷನ್, ಧ್ಯಾನ, ಹೀಗೆ ಇವೆಲ್ಲವೂ ಉತ್ತಮ ಅಭ್ಯಾಸಗಳು. ದೇಹದ ಸ್ವಸ್ಥತೆಗೆ ರಾಮಬಾಣ. ಈಗಿನ ಕೆಮಿಕಲ್ ಯುಗದಲ್ಲಿ ಕೆಮಿಕಲ್ ಇಲ್ಲದೆ ಯಾವ ಪದಾರ್ಥವೂ ಸಿಗೋದಿಲ್ಲ. ಅದಕ್ಕಾಗಿ ಪುಟ್ಟದೊಂದು ಕೈದೋಟ ಎಲ್ಲರ ಮನೆಯಲ್ಲಿ ಇರಲಿ. ಸಾಧ್ಯವಾದಷ್ಟು ಹಣ್ಣು ತರಕಾರಿಗಳನ್ನ ಬೆಳೆದು ತಾಜಾವಾಗಿ ಸೇವಿಸೋಣ. ಬೆಳೆಯಲು ಪ್ರಯತ್ನವಾದರೂ ಮಾಡೋಣ. ನೆನಪಿನಲ್ಲಿಡಿ, ಆರೋಗ್ಯವನ್ನ ಕಳೆದುಕೊಂಡ್ರೆ ಬೇರೆ ಏನಿದ್ರೂ ಶೂನ್ಯವೇ. ಆರೋಗ್ಯವೇ ಮಹಾಭಾಗ್ಯ. ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.